ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಮಾಡ್ತಿದ್ದೀವಿ ಅಂದರೆ ಹಬ್ಬಕ್ಕೆ 2-3 ಥರ ಪಲ್ಯ, ಅನ್ನ, ಸಾಂಬಾರು, ಹಪ್ಳ, ಉಪ್ಪಿನಕಾಯಿ ಜೊತೆಗೆ ಒಂದು ಸ್ವೀಟು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಬನ್ನಿ ಇವತ್ತು ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಹಾಯ್, ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಬಂದು ನವೆಂಬರ್ 2ನೇ ತಾರೀಕು ತುಳಸಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಾನು ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಂಡಿದ್ದೆ ಮತ್ತು ಹೇಗೆ ನಾನು ಹಬ್ಬನ ಆಚರಿಸಿದೆ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಮೊದಲಿಗೆ ನಾನಿಲ್ಲಿ ಕಡಲೆಕಾಳು ಪಲ್ಯನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಅವರು ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು 2-3 ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಕಾಳನ್ನ ಒಗ್ಗರಣೆ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 2-3 ಹಸಿರು ಮೆಣಸಿನ್ಕಾಯಿನ ಹಾಕಿ ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡ್ರೆ ಆಯಿತು. ಕುಕ್ಕರ್ ಕೂಡ ವಿಷಲ್ ಬಂದು ಆರಿತ್ತು. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾವು ನೀರೆಲ್ಲ ತೆಗೆದಿಟ್ಟಿರುವಂತಹ ಕಡಲೆಕಾಳನ್ನ ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನಾವು ತರಿಯಾಗಿ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಕೂಡ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಕಡಲೆಕಾಳು ಉಸ್ಲಿ ರೆಡಿನೇ ಆಗೋಗ್ಬಿಡುತ್ತೆ. ನೀವು ಕೂಡ ಒಮ್ಮೆ ಈ ಸ್ಟೈಲಲ್ಲಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರಾ. ತುಂಬ ಚೆನ್ನಾಗಿ ಬಂದಿತ್ತು ಕಡಲೆಕಾಳು ಉಸ್ಲಿ ರೆಸಿಪಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಇನ್ನೊಂದು ಥರ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕರ್ಗೆ ಕಟ್ ಮಾಡಿರುವಂಥ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಆಗೋಯ್ತು. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಕ್ಯಾರೆಟ್ ಮತ್ತು ಬೀನ್ಸ್ ಅದೆರಡನ್ನೂ ಸೇರಿಸ್ಕೊಂಡು ನೀಟಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿನ ಸೇರಿಸ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಸಿಂಪಲ್ ಪಲ್ಯ ರೆಸಿಪಿ ರೆಡಿ ಆಗೋಗುತ್ತೆ. ನೆಕ್ಸ್ಟ್ ನಾನು ಸಾಂಬಾರನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು, ಕಾಯಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ ಮತ್ತು ನೀರನ್ನು ಸೇರಿಸಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಬೇಳೆ, ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೊಟೊ ಹಣ್ಣು, ಕಟ್ ಮಾಡಿರುವಂಥ ಸ್ವಲ್ಪ ನುಗ್ಗೆಕಾಯಿ, ಆಲೂಗಡ್ಡೆ ಮತ್ತು ನಾನು ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತೊಗೋಬೋದು. ರುಬ್ಬಿಟ್ಟಿರುವಂಥ ಮಸಾಲೆನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ತೆಗೆಸ್ಕೊಂಡ್ರೆ ಸೂಪರ್ ಟೇಸ್ಟಿ ಬೇಳೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಕುಕ್ಕರ್ ವಿಷಲ್ ಬಂದು ನೀಟಾಗಿ ಸಾಂಬಾರು ಕೂಡ ರೆಡಿ ಇತ್ತು. ನಾನು ಓಪನ್ ಮಾಡಿಬಿಟ್ಟು ಇನ್ನೊಂಚೂರು ಕುದಿಸ್ಕೊಳ್ಳೋಣ ಅಂತ ಹೇಳಿ ಕುದಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಲೈಟಾಗಿ ಒಂದು ಒಗ್ಗರಣೆ ಕೂಡ ಕೊಟ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ, 1 ಒಣಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಏನು ನಾನು ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ನಾನಿಲ್ಲಿ ನೆಕ್ಸ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟೆ. ಇಷ್ಟೆಲ್ಲ ರೆಸಿಪಿನ ಮಾಡೋ ಅಷ್ಟೊತ್ತಿಗೆ ಒಂದಿಷ್ಟು ಪಾತ್ರೆಗಳು ಆಗಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಡೋಣ. ಬೇಗ ಅಡುಗೆ ಅಂತೂ ರೆಡಿ ಆಯಿತು. ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಫಾಸ್ಟಾಗಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ.
ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಬಂದು 6 ಗಂಟೆ ಆಗಿತ್ತು. ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ನಾನು ಸ್ನಾನನ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೆ, ನೋಡ್ತಾ ಇರ್ಬೋದು ನೀವು. ಮೊದಲು ನಾನಿಲ್ಲಿ ರೆಡಿಯಾಗಿದ್ದು ಮುಗ್ದಿದ್ದಾದ ತಕ್ಷಣ ಫಸ್ಟು ಹೊಸ್ಲಿಗೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಕ್ಕೆ ಬಂದೆ. ನೀಟಾಗಿ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಹೂವನ್ನು ಇಟ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಪೂಜೆಗೂ ಮುನ್ನ ನಾವು ಹೊಸ್ಲಿನ ಪೂಜೆಯನ್ನು ಮೊದಲಿಗೆ ಮುಗಿಸ್ಕೊಂಡ್ಬಿಟ್ರೆ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಇರುತ್ತೆ ಮನೆ ಒಳಗಡೆ ಅಂತ ಹೇಳ್ಬೋದು. ಮೊದಲಿಗೆ ನಾನು ಹೊಸ್ಲಿನ ಪೂಜೆಯನ್ನು ಮುಗಿಸ್ಕೊಂಡು ಒಳಗಡೆ ಬಂದೆ. ದೇವ್ರ ಮನೆ ಫೋಟೋ, ದೇವ್ರ ಸಾಮಾನುಗಳೆಲ್ಲನೂ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡು ಅರ್ಧಕ್ಕರ್ಧ ರೆಡಿ ಮಾಡಿ ಇಟ್ಟಿದ್ದೆ. ಈಗ ತುಳಸಿನ ಸ್ಥಾಪನೆ ಮಾಡ್ಕೊಂಡ್ಬಿಡೋಣ ಪೂಜೆಗೆ ಅಂತ ಹೇಳಿ ಪಾಟನ್ನು ನಾನು ಒಳಗಡೆ ತೊಗೊಂಡು ಬಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಒಳಗಡೆ ತುಳಸಿನ ಕೂರಿಸುವಂಥ ಜಾಗದಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿಣದಿಂದ ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಪುಟ್ಟದಾಗಿರುವಂತಹ ಅಷ್ಟದಳ ಪದ್ಮ ರಂಗೋಲಿ, ಶಂಖ ಚಕ್ರ ಮತ್ತು ಇನ್ನಿತರ ರಂಗೋಲಿಗಳನ್ನ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತುಳಸಿನ ಆ ಜಾಗಕ್ಕೆ ಪ್ರತಿಸ್ಥಾಪನೆ ಮಾಡಿಬಿಟ್ಟು ದೇವ್ರ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಫಸ್ಟು ಅಂತ ಹೇಳಿ ದೇವ್ರಿಗೆ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಳಸದ ಪ್ರತಿಸ್ಥಾಪನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ಪೂಜೆಯನ್ನು ಮುಗಿಸ್ಕೊಂಡೆ. ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಇವತ್ತು ಅಂತಲೇ ಹೇಳ್ಬೋದು. ನಾನು ಅದೆಷ್ಟೇ ಬ್ಯುಸಿ ಇದ್ರೂ ನಾನು ಯಾವ ರೀತಿಲಿ ಪೂಜೆನ ವಿಧಿವಿಧಾನದಿಂದ ಮಾಡ್ತಾಯಿದ್ನೋ ಅದೇ ರೀತಿಲಿ ನಾನು ಪ್ರತಿ ಸರ್ತಿನೂ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅರ್ಜೆಂಟಲ್ಲಿ ಪೂಜೆನ ಮುಗಿಸ್ಕೊಂಡ್ಬಿಡೋಣಪ್ಪ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದರೆ ನಾನು ಯಾವುದನ್ನು ಕ್ಲೀನೇ ಮಾಡೋಕ್ಕೆ ಹೋಗಲ್ಲ. ದೇವ್ರ ಮನೇಲಿರುವಂತಹ ಹೂವನ್ನು ತೆಗೆದಿಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ನೆಮ್ಮದಿಯಾಗಿ ಇವತ್ತು ಕೂತ್ಕೊಂಡು ಎಲ್ಲ ಥರ ಶ್ಲೋಕಗಳನ್ನು ಹೇಳ್ಕೊಂಡು ನೆಮ್ಮದಿಯಾಗಿ ಪೂಜೆನ ಮುಗಿಸ್ಕೊಂಡಿದ್ದಾಯಿತು ಇವತ್ತು. ನಾನಿನ್ನೇನು ಗಂಧದ ಕಡ್ಡಿ ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೇ ಅಮ್ಮನ ಶ್ರೀಚಕ್ರದಿಂದ ಹೂ ಕೂಡ ಬಿತ್ತು. ನನಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರ ಪಾಸಿಟಿವ್ ಆಗಿ ನನಗೆ ಒಂದು ಸೂಚನೆಗಳು ಸಿಗೋದ್ರಿಂದ ಅಂತಲೇ ಹೇಳ್ಬೋದು. ಇನ್ನು ಕಂಪ್ಲೀಟಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ತುಳಸಿ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ತಯಾರಿನೂ ಮಾಡಿಕೊಂಡು ನಾನು ಕೂತ್ಕೊಂಡೆ. ವಿಷ್ಣುವಿನ ಪಾದದ್ದು ವಿಗ್ರಹ ಇತ್ತು, ಅದನ್ನೇ ಇಟ್ಕೊಂಡು ನಾನು ಇವತ್ತು ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ. ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ನು ಕೂಡ ತೆಗೆದು ಇಟ್ಕೊಂಡು ನಾನು ಪೂಜೆಗೆ ಕೂತ್ಕೊಂಡೆ. ಮೊದಲಿಗೆ ತುಳಸಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು. ವಿಷ್ಣುವಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರ್ಸಾದ ನಂತರ ನಾವೇನು ತಂದಿಟ್ಕೊಂಡಿರ್ತೀವಿ ಬೆಟ್ಟದ ನೆಲ್ಲಿಕಾಯಿ ಬಳ್ಳಿ, ಅದನ್ನು ಕೂಡ ಈಗ ತುಳಸಿ ಕಟ್ಟೆಗೆ ನಾವು ಈ ಥರ ಫಿಕ್ಸ್ ಮಾಡಿಕೊಂಡು ಹೂವೆಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಪೂಜೆಗೆ. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿನ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ದೀಪನ ಬೆಳಗಿಸಿ ನಾನು ದೇವರಿಗೆ ಧೂಪವನ್ನು ಹಾಕ್ತಾ ಇದ್ದೀನಿ. ನೆಮ್ಮದಿಯಾಗಿ ಕೂತ್ಕೊಂಡು ನಿಮ್ಮ ಮನಸ್ಸಿನ ಏನು ಸಂಕಲ್ಪ ಇದೆ ಅದನ್ನೆಲ್ಲ ತಾಯಿ ಹತ್ರ ಕೇಳಿಕೊಂಡು ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ಪೂಜೆಯನ್ನು ಮುಗಿಸ್ಕೊಳ್ಬೋದು. ನಾನು ಕೂಡ ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ಪೂಜೆಯನ್ನು ನಿಧಾನಕ್ಕೆ ಮುಗಿಸ್ಕೊಂಡೆ.
ಫೈನಲಿ ಪೂಜೆನೆಲ್ಲ ಕಂಪ್ಲೀಟಾಗಿ ಮುಗಿಸಿದ್ದಾಯಿತು. ಈಗ ಬಿಸಿ ಬಿಸಿ ಊಟ ರೆಡಿ ಇತ್ತು. ಊಟ ಮಾಡೋಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಒಂದು ಸ್ವೀಟ್ ರೆಸಿಪಿನ ಮಾಡಿಕೊಂಡಿದ್ದೆ. ಸಬ್ಬಕ್ಕಿ ಪಾಯಸನ, ಸಬ್ಬಕ್ಕಿ ಮತ್ತು ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಆ ರೆಸಿಪಿನ ಶೇರ್ ಮಾಡೋಕ್ಕೆ ಮರ್ತ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಆಯಿತಾ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಮತ್ತೆ ನಾನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಪೂರ್ತಿಯಾಗಿ ಎಲ್ಲ ಅಡುಗೆನೂ ರೆಡಿ ಮಾಡಿ ಇಟ್ಟಿದ್ದೆ. ಹಪ್ಳ ಮಾತ್ರ ಆಮೇಲೆ ಊಟದ ಟೈಮ್ಗೆ ಹಪ್ಳ ಕರ್ಕೊಳ್ಳೋಣ ಅಂತ ಹೇಳಿ ಅದೊಂದು ಡಿವಲ್ಲಿ ಇಟ್ಟಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಸಾಂಬಾರು, 2 ಥರದ್ದು ಪಲ್ಯ, ಹಪ್ಳ, ಉಪ್ಪಿನಕಾಯಿ, ಜೊತೆಗೆ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಂಡಿದ್ದೆ. ಇದಾಗಿತ್ತು ತುಳಸಿ ಹಬ್ಬದ ದಿನದ ಪೂರ್ತಿ ದಿನದ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿವರೆಗೆ ಪೇಷನ್ಸಿಂದ ವಿಡಿಯೋನ ನೋಡಿದ್ದಕ್ಕಾಗಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.